ಫ್ರೆಂಡ್ಸ್, ಇವತ್ತು ನಾನು ಸಿಂಗಲ್ ಸೋಲೋ ಡ್ರೈವಿಂಗ್ ಮಾಡ್ತಾ ಇದ್ದೀನಿ 150 ಕಿಲೋಮೀಟ್ರು. ಇವತ್ತು ಫಸ್ಟ್ ಟೈಮ್ ನಾನು ವಿಡಿಯೋ ಮಾಡಿ ಬ್ಲಾಗ್ ಮಾಡಿ ಹಾಕ್ಬೇಕಂತೇಳಿ ನನ್ನ ಸ್ವಂತ ಕಾರಿಲ್ಲೇ ಯೂಸ್ ಮಾಡ್ತಾ ಇರೋದು ವಿಡಿಯೋ. ನೋಡಿ ಫ್ರೆಂಡ್ಸ್, ಗುಲ್ಬರ್ಗದಿಂದ ಒಂದು 10 ಕಿಲೋಮೀಟರ್ ಮುಂದೆ ಬಂದೆ. ಫುಲ್ ರೋಡೆಲ್ಲ ಖಾಲಿ ಮತ್ತು ಈ ಕಡೆ ಎಲ್ಲ ರೈಟಿಗೆ ಧಾಬಾಗಳು, ಲೆಫ್ಟಿಗೆ ಧಾಬಾಗಳಿದೆ. ಇಲ್ಲೊಂದು ಫನ್ ವರ್ಲ್ಡ್ ಅಂತ ಬರುತ್ತೆ ಮುಂದೆ. ಚೆನ್ನಾಗಿದೆ ಗುಲ್ಬರ್ಗದಲ್ಲಿ ವಾಟರ್ ಆ್ಯಕ್ಟಿವಿಟೀಸ್ ಅದು ಮಾಡೋಕ್ಕೆ, ಫನ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಫನ್ ವರ್ಲ್ಡ್ ಅಂತೇಳಿ ಇದೆ. ನೋಡಿ ಇದು ಫ್ರೆಂಡ್ಸ್ ಹಿಂಗದಂತ ಫನ್ ವರ್ಲ್ಡು, ಸಖತ್ತಾಗಿದೆ ಇದು. ಇವಾಗ ರೋಡ್ ಖಾಲಿ ಇರುತ್ತೆ 1 ಅವರು. ಅದರ ನಂತರ ಹುಮ್ನಾಬಾದ್ ಹೈವೇಯಿಂದ ನಾವು ತೊಗೊಂಡ್ಬಿಡ್ಬೇಕು ಹೈದ್ರಾಬಾದ್ ಕಡೆಗೆ. 15 ಕಿಲೋಮೀಟರ್ ನಂತರ ಒಂದು ಔರಾದ್ಬಿ ಅಂತ ಬಂತು ಗುಲ್ಬರ್ಗದಿಂದ ಬರಬೇಕಾದ್ರೆ. ನೋಡಿ ಹೆಂಗಿದೆ ರೋಡು. ಒಂದು 20 ಕಿಲೋಮೀಟರ್ ದೂರ ಬಂದು ಜಿಯೋ ಪೆಟ್ರೋಲ್ ಪಂಪಲ್ಲಿ ನನ್ನ ಗಾಡಿ ರೀಫಿಲ್ ಮಾಡಿ ಹೋಗ್ಬೇಕಂತೇಳಿ ಬಂದೆ. ನೋಡಿ ಗುಲ್ಬರ್ಗದಿಂದ ಒಂದು 20 ಕಿಲೋಮೀಟರ್ ದೂರ. ನೋಡಿ ಫ್ರೆಂಡ್ಸ್, ನಮ್ಮ ಗುಲ್ಬರ್ಗದಿಂದ ಒಂದು 30 ಕಿಲೋಮೀಟರ್ ದೂರ ಬಂದರೆ ಕುರ್ಕೋಟ ಅಂತ ಇರುತ್ತೆ. ಕುರ್ಕೋಟದಲ್ಲಿರೋದು ಫೇಮಸ್ ಸುಸ್ಲಾ. ಗುಲ್ಬರ್ಗದಿಂದ 30 ಕಿಲೋಮೀಟರ್ ಬಂದರೆ ಇದು ಸಿಗುತ್ತೆ ನಿಮಗೆ. ಗುಲ್ಬರ್ಗದಲ್ಲಿ ಕುರ್ಕೋಟ್ ಸುಸ್ಲಾ ಅಂತಾರೆ. ಇದು ಊರು ಕುರ್ಕೋಟ ಬೈಪಾಸ್ ಇತ್ತು, ಇವಾಗ ಊರಾಯಿತು. ಇಲ್ಲಿ ಸುಸ್ಲಾದ ಒಂದು 3 ದುಕಾನ್ಗಳಿದೆ, ತೋರಿಸ್ತೀನಿ ನೋಡಿ. ಇವಾಗ ಇಲ್ಲಿ ಯಾವಾಗಲೂ ಬನ್ನಿ ಸಿಗುತ್ತೆ, ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆ 8 ಗಂಟೆವರೆಗೂ. ಇದು ನೋಡಿ ಫ್ರೆಂಡ್ಸ್, ಇದೆಲ್ಲ ಸುಸ್ಲಾ ಸಿಗೋ ಜಾಗ. ಕಮಲಾಪುರ ಹೋಯ್ತು. ಜಸ್ಟ್ ನಾನು ವಿಡಿಯೋ ಮಾಡೋದು ನೆನಪಾರ್ದೆ, ಟ್ರಾಫಿಕ್ ಇತ್ತು, ಒಬ್ಬನೇ ಇರೋ ಕಾರಣ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಫುಲ್ ಮೋಡ ಕವಿದ ವಾತಾವರಣ. ಮೋಡ ನೋಡಿ ಫ್ರೆಂಡ್ಸ್, ಸ್ಟಾರ್ಟ್ ಆಯ್ತು ಇವಾಗ ಕರ್ವಿಂಗ್ ರೋಡ್ಸು. ಸ್ಮಾಲ್ ಕರ್ವಿಂಗ್ ಇದೆ, ಇದೇನು ದೊಡ್ಡ ಕರ್ವಿಂಗ್ ಇಲ್ಲ, ಸಣ್ಣದಷ್ಟೇ. ಬಟ್ ಬ್ಲೈಂಡ್ ಸ್ಪಾಟ್ಸ್ ಇದೆ ಎಲ್ಲ. ಬ್ಲೈಂಡ್ ಸ್ಪಾಟ್ಸ್ ಕಾಣಿಸಲ್ಲ ಅಷ್ಟೇ. ಇದೇ ಥರ ಇನ್ನೂ ಒಂದು ಗುಡ್ಡ ಇರೋದು ಬರುತ್ತೆ, ಏನೋ ಒಂದು ಕರ್ವಿಂಗು. ಕರ್ವಿಂಗ್ ಆದರೆ ಮುಗೀತು ಅಷ್ಟೇ, ಇದಷ್ಟೇ ಇರೋದು ಕರ್ವಿಂಗ್. ನೋಡಿ ಫ್ರೆಂಡ್ಸ್, ಶಿವನ ಮೂರ್ತಿ, ಹಳ್ಳಿಕೆಡೂರಲ್ಲಿ ಶಿವನ ಮೂರ್ತಿ. ಹಳ್ಳಿಕೆಡಿಂದ ಇವಾಗ ಮುಂದ್ಗಡೆ ಬಂದರೆ ಹುಮ್ನಾಬಾದ್ ಬರುತ್ತೆ ನೆಕ್ಸ್ಟು. ಇಲ್ಲಿ ಸ್ವಲ್ಪ ರೋಡ್ ಖಾಲಿ ಇರುತ್ತೆ, ಟ್ರಾಫಿಕ್ ಜಾಮ್ ಆದಮೇಲೆ, ಕ್ಲಿಯರ್ ಆದಮೇಲೆ ಇಲ್ಲಿ ಇಷ್ಟು ಟ್ರಾಫಿಕ್ ಇರಲ್ಲ. ಹುಮ್ನಾಬಾದ್ ಸನಿ ಬರಬೇಕಾದ್ರೆ ಇಲ್ಲೊಂದು ಕರ್ವಿಂಗ್ ಘಾಟ್ ಸೆಕ್ಷನ್ ಟೈಪ್ ಇದೆ. ನಮ್ಮದೇ ಹತ್ರ ಏನೋ ಗುಲ್ಬರ್ಗ ಕಡೆ ಈ ಥರ ಎಲ್ಲಿ ಘಾಟ್ ಸೆಕ್ಷನ್ ಸಿಗಲ್ಲ, ಬಟ್ ಇದೆ ಸ್ವಲ್ಪ ಆ ಥರನೇ. ಸ್ವಲ್ಪ ಗಿಡಗಳು ಜಾಸ್ತಿ ಇವೆ, ಕರ್ವಿಂಗ್ ಇವೆ, ಸಖತ್ತಾಗಿದೆ, ಗ್ರೀನ್ರಿ ಇದೆ. ಬಟ್ ಡೇ ಟೈಮಲ್ಲಿ ಆದರೆ ಗೊತ್ತಾಗ್ತಿತ್ತು. ನಾವು ಈವ್ನಿಂಗ್ ಅವರಲ್ಲಿ ಹೊಂಟಿದ್ವಿ, ಸೊ ಅದಕ್ಕಾಗಿ ಇದು ಏನೋ ಡೌಟ್, ಇಲ್ಲೇನೋ ಕಾಣಿಸ್ತಾ ಇರೋದು ಈಗ. ಬಟ್ ಡೇ ಟೈಮಲ್ಲಿ ಬಂದರೆ ಸಖತ್ತಾಗಿ ಕಾಣಿಸ್ತಿತ್ತು. ನೋಡಿ ಇಷ್ಟೇ ಕಾಣಿಸುತ್ತೆ ಇವಾಗ ಗ್ರೀನ್ರಿ.
ಹುಮ್ನಾಬಾದ್ ಬಂದೀವಿ. ಹುಮ್ನಾಬಾದ್ಲಿಂದ ಇವಾಗ ತಳಗಡೆಯಿಂದ ರೈಟ್ಗೆ ತೊಗೊಂಡಿದ್ರೆ ಸೀದಾ ಮೇಲ್ಗಡೆ ಹೈವೇ ಕರೆಕ್ಟ್ ಆಗುತ್ತೆ. ಹೈವೇ ರೋಡ್ ಸೀದಾ ಇದು ಹೈದರಾಬಾದ್ ಮತ್ತು ಮುಂಬೈ ನ್ಯಾಷನಲ್ ಹೈವೇ. ಈ ಕಡೆ ಹೋದರೆ ಹೈದರಾಬಾದ್ ಬರುತ್ತೆ ಸ್ಟೇಟ್ ಹೋದರೆ, ಹಿಂದ್ಗಡೆಯಿಂದ ಹೋದರೆ ಸೀದಾ ಮುಂಬೈ ಬರುತ್ತೆ, ಸೊಲ್ಲಾಪುರ್ ಮುಂಬೈ ಹೈವೇ. ಸೊ ಇವಾಗ ನಾವು ಹೈದರಾಬಾದ್ ಹೈವೇಗೆ ಕಲಿತಾ ಇದ್ದೀವಿ. ಇಲ್ಲಿಂದ ಇನ್ನೊಂದು 120 ಕಿಲೋಮೀಟರ್ ಜರ್ನಿ ಇದೆ, 110 120. ಇಲ್ಲೆಲ್ಲ ಸಖತ್ತಾಗಿ ದಾಬಾಗಳಿವೆ, ರೈಟಿಗೆ ಲೆಫ್ಟಿಗೆ ಎರಡು ಸೈಡು. ನೋಡ್ರಿ ಹೆಂಗವ ಸೈಡಿಗೆ ದಾಬಾಗಳೆಲ್ಲ. ಬಟ್ ಇದು ರೋಡು ಸ್ವಲ್ಪ ಬ್ಯುಸಿ ರೋಡ್. ಇವಾಗ ಒಂದು 30 ಕಿಲೋಮೀಟ್ರಲ್ಲಿ ಮನ್ನಕ್ನಹಳ್ಳಿ ಟೋಲ್ ಅಂತ ಬರುತ್ತೆ. ಧಾಬಾಗಳಿವೆ ನೋಡಿ ಇಲ್ಲಿ. ಇಲ್ಲಿಂದ ಲೆಫ್ಟ್ ಹೊಡೆದ್ರೆ ಒಳಗಡೆ ಹುಮ್ನಾಬಾದ್ ಆಗುತ್ತೆ. ಇದು ಹಂಗೆ ಬೈಪಾಸ್ ತೊಗೊಂಡು ಬೈಪಾಸ್ ಹೋಗ್ಬೇಕು. ಇದು ಒಂದು ಲೆಫ್ಟ್ ಹೋದ್ರೆ ಹುಮ್ನಾಬಾದು, ಹಿಂಗೆ ಸ್ಟ್ರೇಟ್ ತೊಗೊಂಡ್ರೆ ಅದು ಬೈಪಾಸ್ ಕಂಟಿನ್ಯೂ ಆಗುತ್ತೆ. ಮುಂದೆ ಕನೆಕ್ಟಿಂಗ್ ಒಂದು ರೋಡ್ ಬರುತ್ತೆ. ನೋಡ್ರಿ ಹೆಂಗದ ರೋಡ, ಸಾಕಾಗದ ರೋಡ್ ಮುಂದೆ. ಈಗ ಅಪ್ ಟು 130-150 ಕಿಲೋಮೀಟರ್ವರೆಗೂ ಇದೇ ಥರ ರೋಡು, ಸಂಗಾರೆಡ್ಡಿವರೆಗೂ. ಹೆಂಗೆ ರೋಡ್ ಹೊಡೆದ್ರೆ ನಾವು ಒಂದು ಗಾಡಿ 150 ಹೊಡಿಬೋದು ಆರಾಮ್ಸೆ ಇಲ್ಲಿ, 150. ಬಟ್ ಆದರೆ ನಾವು ಇದು ರೋಡೆಲ್ಲ ಸ್ವಲ್ಪ ಬ್ಯುಸಿ ಇರ್ತದೆ, ಅದೇ ಪ್ರಾಬ್ಲಮ್ ಅದ. ಒಬ್ಬನೇ ಇರೋದಕ್ಕೆ ವೀಡಿಯೋ ನಂಗೆ ಮಾಡೋದಾಗಲ್ಲ, ಕೈ ಹಿಂಗೆ ಹಿಡಿಬೇಕಷ್ಟೇ. ಫುಲ್ ಖಾಲಿ ರೋಡ್ ಮುಂದೆ ಸಿಕ್ತು ಟ್ರಾಫಿಕ್ ಇರ್ತದೆ. ಬಟ್ ಡಬಲ್ ಲೈನ್ 4 ಲೈನ್ ಅದಲ್ಲ, ಕಂಫರ್ಟಬಲ್ ಆಗಿ ನಡೆಸ್ಬೋದು ಇಲ್ಲಿ ಗಾಡಿ. ವಿಡಿಯೋ ಮಾಡೋಕ್ಕೂ ಸ್ವಲ್ಪ ಅವಕಾಶ ಇರ್ತದೆ ಇಲ್ಲಿ. ನೋಡ್ರಿ ಹೆಂಗದ ರೋಡ. ಬಟ್ ಸ್ವಲ್ಪ ಎಲ್ಲ ದನ ಕರುಗಳೆಲ್ಲ ಬರ್ತವೆ ಈ ಟೈಮಿಗೆ. ಈ ರೋಡ್ನಾಗ ಅದೇ ಪ್ರಾಬ್ಲಮ್ ಅದ ಇಲ್ಲಿ. ಆ ಕಡೆ ಈ ಕಡೆ ಮಾಡ್ತಿರ್ತಾವ, ಎಕ್ಸಸ್ ಇಲ್ಲ, ಈ ಕಡೆ ಎಕ್ಸಸ್ ಕಂಟ್ರೋಲ್ ಇಲ್ಲ, ಏನೂ ಇಲ್ಲ ಇಲ್ಲಿ. ಅಲ್ಲಿ ಮಂದಿ ಉಲ್ಟಾ ಬರ್ತಾರ ಈ ಹೈವೇದಾಗ. ಉಲ್ಟಾ ಬರೋ ಮಂದಿನೂ ಸ್ವಲ್ಪ ಜಾಸ್ತಿ ಇದೆ. ಅಪೋಸಿಟ್ ರೋಡ್ನಾಗ ಬರ್ತಾರೆ 2 ವೀಲರ್ಸ್ಗಳು. ಹೆಂಗದಾರಿ ಬಟ್ ದಾಬಾ ಸಿಗ್ತಾವ ಹಂಗೆ ಹೋದಂಗೆ ಅಲ್ಲೊಂದು ಇಲ್ಲೊಂದು. ದಾಬಾ ಸಿಗ್ತಾವೆ, ಎಲ್ಲ ಸಿಗ್ತಾವೆ, ಚಾಗಿ ಕೊಡ್ಲಿಕ್ಕೆ ರಾತ್ರಿ ಎಲ್ಲ. ಹಿಂಗೆ ಊರವ್ರಿಗೇನು ಬೈಪಾಸ್ ಸಿಗ್ತಾವೆ, ಎಲ್ಲ ಸಿಗ್ತಾವೆ. ರೋಡ್ ಖಾಲಿ ಇದ್ದಾಗೆ ಎಳೆದು ಬಿಡಬೇಕು. ಹಾಯ್ ಫ್ರೆಂಡ್ಸ್, ಕಂಟಿನ್ಯೂ 120 ಕಿಲೋಮೀಟರ್ಗಳು ನಾನ್ ಸ್ಟಾಪ್ ಬಂದಿದ್ದೀನಿ ನೋಡಿ. ಅವಾಗ ಬತ್ತು. ಇನ್ನು ಮುಂದೆ ಇಲ್ಲಿ ಒಳಬೇಕಾಗಿದೆ ರೈಟಿಗೆ. ಕಡೆಗೆ ರೀಚ್ ಆದ 2.5 ತಾಸು ಕಂಟಿನ್ಯೂ ನಾನ್ ಸ್ಟಾಪ್ ಸಿಂಗಲ್ ಸೋಲೋ ಜರ್ನಿ. ಕಂಟಿನ್ಯೂ 2.5 ತಾಸು 2.5 ತಾಸು ಕಂಟಿನ್ಯೂ ಬಂದಿದೆ ನೋಡ್ರಿ. ಅದರಿಂದ ಏನೋ ಕಾಣ್ಲಿಕ್ಕಿಲ್ಲ, ಮೇ ಬಿ ಅಂತೂ ಇಂತೂ ರೀಚ್ ನಾನ್ ಸ್ಟಾಪ್ ರೀಚ್ ಕಂಟಿನ್ಯೂ ಜರ್ನಿ.